ಯತ್ಕಿಂಚೇದಂ ವರುಣ ದೈವ್ಯೇ ಜನೇಭಿದ್ರೋಹಂ ಮನುಷ್ಯಾಶ್ಚರಾಮಸಿ ಅಚಿತ್ತಿ ಯತ್ತವ ಧರ್ಮ ಯುಯೋಪಿಮ ಮಾನಸ್ತಸ್ಮಾದೇನಸೋ ದೇವರೀರಿಷಃ. ಈ ಮಂತ್ರ ಇಮಮ್ಮೆ ವರುಣಶ್ರುಧಿ ಅಂತೇನು ಘಟ್ಟದ ಮೇಲಿನ ಯಜುರ್ವೇದಿಗಳ ಸಾಯಂಕಾಲದ ಸಂಧ್ಯಾವಂದನದಲ್ಲಿ ಉಪಸ್ಥಾನಕ್ಕಾಗಿ ಉಪಯೋಗ ಮಾಡ್ತೇವೆ. ಆ ಮಂತ್ರದ ಮುಂದುವರೆದ ಭಾಗ. ಆದರೆ ಇಮಮ್ಮೆ ವರುಣಶ್ರುಧಿ ಅನ್ನುವುದು ತೈತ್ರಿಯ ಸಂಹಿತಾದಲ್ಲಿ 2:1:11 ಮತ್ತೆ ಎಚ್ಚಿದ್ಧಿತೆ ಇತ್ಕಿಂಚೇದಂ ವರುಣ ದೈವ್ಯೇ ಇದೆಲ್ಲವೂ ಕೂಡ 3:4:11 ತೈತ್ರಿಯ ಸಂಹಿತಾದಲ್ಲೇ ಇದೆ. ಕಾಂಡ ಬೇರೆ, ಪ್ರಶ್ನ ಬೇರೆ ಬೇರೆ ಕಾಂಡದಲ್ಲಿ ಬರುವಂತಹ ಮಂತ್ರಗಳಷ್ಟೇ. ವರುಣನಾಮಕನಾದ ಭಗವಂತನೇ ದೈವ್ಯೇ ಜನೆ ದೇವತಾ ವರ್ಗಕ್ಕೆ ಮನುಷ್ಯರಾದಂಥ ನಾವು ಯತ್ಕಿಂಚ ಮತ್ತೆ ಏನನ್ನಾದರೂ ಇದಂ ದ್ರೋಹಂ ಈ ದ್ರೋಹವನ್ನು ಚರಾಮಸಿ ಈಗಾಗಲೇ ಮಾಡಿದ್ದೇವೆ, ಮತ್ತೆ ಮುಂದಾದರೂ ಕೂಡ ನಾವು ಒಂದುಳೆ ಮಾಡಿದರೆ ಅಚಿತ್ತಿ ಮನಸ್ಸಿಲ್ಲದೆ ನಾವು ತಿಳಿಯದೆ, ಚಿತ್ತ ಅಂದರೆ ಮನಸ್ಸಿಲ್ಲದೆ ಅಂತ ಅದರ ಅರ್ಥ. ಒಟ್ಟಾರೆ ಜ್ಞಾನವಿಲ್ಲದೆ, ಜ್ಞಾನವಿದ್ದು ಮಾಡಿದ್ದಾಯಿತು, ಜ್ಞಾನ ಮಾಡದೇ ಇದ್ದದ್ದು ಆಯಿತು. ಯತ್ ತವ ಧರ್ಮ ಯುಯೋಪಿಮ ನಿನ್ನ ಧರ್ಮಗಳಿಗೆ, ನಿನ್ನ ಕುರಿತಾದ ಧರ್ಮಗಳು, ಅಧ್ಯಾತ್ಮದ ಧರ್ಮಗಳ ಕುರಿತಾಗಿ ಯುಯೋಪಿಮ ಏನಾದರೂ ಲೋಪಗಳನ್ನು ನಾವು ತಂದಿದ್ದರೆ, ವಿನಾಶಯಾಮಹ ಅಂತ ಭಟ್ಟ ಭಾಸ್ಕರರ ಭಾಷೆ ಇದೆ, ಏನಾದರೂ ನಾವು ಲೋಪವನ್ನು ತಂದಿರುವುದಾದರೆ ತಸ್ಮಾತ್ ಏನ ಸಹ ಆ ಪಾಪದಿಂದ ನಹ ನಮ್ಮನ್ನು ದೇವ ಭಗವಂತನಾದ ವರುಣನೆ ಮಾ ರೀರಿಷಃ ಆ ಅಪರಾಧದಿಂದ ನೀನು ಕುಪಿತನಾಗಿ ನಮ್ಮನ್ನು ತೊಂದರೆಗೀಡು ಮಾಡಬೇಡ ಅಂತ ಅದರ ತಾತ್ಪರ್ಯ. ಕಿತವಾಸೋ ಯದ್ ರಿರಿಪುಹು ನ ದೀವಿ ಯದ್ವಾಘಾ ಸತ್ಯಮುತಯನ್ನ ವಿದ್ಮ ಸರ್ವಾತಾವಿಷ್ಯ ಶಿಥಿರೇವ ದೇವಾಥಾ ತೇ ಸ್ಯಾಮ ವರುಣ ಪ್ರಿಯಾಸಃ ಅಂತ ಮುಂದಿನ ಮತ್ತು ಕೊನೆಯ ಮಂತ್ರ. ಜೂಜುಕೋರರು ಜೂಜಾಟದಲ್ಲಿ ಪರರ ಸ್ವತ್ತನ್ನು ಅಪಹರಿಸುವಂತೆ, ಅನ್ಯಾಯ ಮಾಡುವಂತೆ ನಾವು ನಿನ್ನ ಸೇವಾರೂಪವಾಗಿ ಮಾಡಬೇಕಾದಂತಹ ಯಾವುದೇ ಒಂದು ಧರ್ಮವನ್ನು ಮಾಡದೆ ನಿನಗೆ ದ್ರೋಹ ಮಾಡಿರಬಹುದು, ತಿಳಿದೋ ತಿಳಿಯದೇನೋ ಅನೇಕ ಲೋಪಗಳನ್ನು ಮಾಡಿರಬಹುದು, ಪಾಪ ಮಾಡಿರಬಹುದು. ಅದನ್ನೆಲ್ಲ ಕ್ಷಮಿಸು. ನಾವು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿದೆ, ನಿನಗೆ ಪ್ರಿಯರಾಗಬೇಕಾಗಿದೆ ನಾವು ಅಂತ ಅದಕ್ಕೊಂದು ಸರಳವಾದ ಅರ್ಥವನ್ನು ಕೆಲವರು ಬರೆದಿದ್ದಾರೆ. ಆಯಿ ಸತ್ಯನಾಥಾಚಾರ್ಯರ ಯಜುಸ್ಸಂಧ್ಯಾ ಭಾಷೆ ಏನಿದೆ ಅದನ್ನು ಗಮನಿಸಿ ಮಾಡಿರುವಂತಹ ಒಂದು ಅನುವಾದ ಅದು. ಇಲ್ಲಿ ಕಿತವಾಸಹ ಅಂದ್ರೆ ಕಿತವರು ಅಂದ್ರೆ ಜೂಜಾಟ ಆಡುವಂಥವ್ರು. ಯತ್ ಯಾವುದನ್ನು, ರಿರಿಪುಹು ನಾಶ ಮಾಡುವುದು, ರಿರಿಪುಹು ಅಂದ್ರೆ ನಾಶ ಮಾಡುವುದು ಅಂತ ಅದರ ತಾತ್ಪರ್ಯ. ನಾಶ ಮಾಡುವುದು ಅಂತ ಅದರ ತಾತ್ಪರ್ಯ. ಮತ್ತೆ ದೀವಿ ಅಂದ್ರೆ ಜೂಜಾಟದಲ್ಲಿ ಅಂತ ಈಗ ಅರ್ಥ ಕಾಣಿಸ್ತದೆ. ಜೂಜಿನಲ್ಲಿ ಜೂಜುಗಾರರು ಮತ್ತೊಬ್ಬರ ಸಂಪತ್ತನ್ನು ನಾಶಪಡಿಸಿದಂತೆ, ಸಂಪತ್ತು ನಾಶಪಡಿಸಿದಂತೆ ಅಂತ ಅರ್ಥ ಬರಬೇಕಾದ್ರೆ ಅಲ್ಲಿ ನ ಅಂತಿದೆಯಲ್ಲ, ನ ಅನ್ನುವುದನ್ನು ಈ ವೈದಿಕ ಸಂಸ್ಕೃತದಲ್ಲಿ ಅನೇಕ ಕಡೆ ಉಪಮಾ, ಹೋಲಿಕೆಯನ್ನು ಹೇಳಲಿಕ್ಕೆ ಹೇಳ್ತಾ ಇರ್ತಾರೆ. ಆದ್ರಿಂದ ಹಾಗೆ ಇಟ್ಕೋಬಹುದು. ಮತ್ತೆ ಯದ್ವಾ ಮತ್ತೇನಾದರೂ, ಘ ಅಂದ್ರೆ ಪಾಪ ಅಂತ ಅರ್ಥ. ಇದು ಯಜು ಸಂಧ್ಯಾ ಭಾಷೆಯಲ್ಲಿ ಆಯಿ ಸತ್ಯನಾಥಾಚಾರ್ಯ ಬರೆದಿರೋದು. ಘ ಅನ್ನೋದಕ್ಕೆ ಪಾಪ ಅಂತ ಅರ್ಥ ಬರೆದಿದ್ದಾರೆ. ಸತ್ಯಮುತ ಅಂಥದ್ದೇನಾದರೂ
ನಾವು ಮಾಡಿದ್ದು ಸತ್ಯವೇ ಇದ್ರೆ ಅವಿದ್ಮ ನಮಗೆ ತಿಳಿದಿಲ್ಲ. ಸರ್ವಥಾ ವಿಷಯ ವಿಷಯ ಅಂದ್ರೆ ನಾಶಪಡಿಸು. ಮತ್ತೆ ಸತ್ಯನಾಥಾಚಾರ್ಯ ಹೇಳಿರುವಂತೆ ಶಿಥಿರ, ಅಲ್ಲಿ ಶಿಥಿರೇವ ಅಂತಿದೆಯಲ್ಲ, ಶಿಥಿರ ಇವ, ಶಿಲಾನೀವ ಅಂತಿದೆ ಅಲ್ಲಿ ಮೂಲದಲ್ಲಿ. ಶಿಥಿಲಾನೀವ ಅದು ಪ್ರಾಯ ಮುದ್ರಣ ತಪ್ಪಾಗಿದೆ, ಹಾಗಾಗಿ ಶಿಥಿಲಾನೀವ ಅಂತ ಅದನ್ನ ಮಾಡ್ಕೋಬೇಕು. ವಿನಾಶಯ ಇತಿ ಪೂರ್ವೇಣ ಅನ್ವಯ. ಅದು ಶಿಥಿಲ ಅಂತ ಅನ್ನೋದು ಏನಿದೆಯಲ್ಲ, ಶಿಥಿರ ಅಂತ ಇಲ್ಲಿ ಮೂಲ ವೇದವಾಕ್ಯದಲ್ಲಿದೆ. ನಾವೀಗ ವ್ಯವಹಾರದಲ್ಲಿ ಶಿಥಿಲ ಅಂತ ಹೇಳ್ತೇವೆ ಲೌಕಿಕ ಸಂಸ್ಕೃತದಲ್ಲಿ. ಗಂಟುಗಳು ತುಂಬಾ ಬಿಗುವಾಗಿದ್ದರೆ ಅದನ್ನು ಬಿಡಿಸುವುದು ಕಷ್ಟ. ಆ ಗಂಟುಗಳು ಯಾವುದೇ ಹಗ್ಗ ಮೊದಲಾದವುಗಳ ಗಂಟುಗಳು ಸಡಿಲವಾಗಿದ್ದರೆ ಅದನ್ನ ಬಹಳ ಬೇಗ ಕಿತ್ತು ಹಾಕಬಹುದು. ಅದರಂತೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ದೇವ ಭಗವಂತನೇ, ಅಥ ಮತ್ತೆ ನಮ್ಮ ಪಾಪ ಪರಿಹಾರ ಆದ ಬಳಿಕ ವರುಣ ಅಂತ ಸಂಬೋಧನೆ ಅವನಿಗೆ. ತೇ ಪ್ರಿಯಾಸಹ ಶ್ಯಾಮ, ನಿನಗೆ ನಾವೆಲ್ಲರೂ ಕೂಡ ಆಗಲಿಕ್ಕೆ ಬಯಸ್ತೇವೆ ಅಂತ ಅದರ ಅನ್ವಯ. ಇಲ್ಲಿ ಸರ್ವಾಥ ವಿಷ್ಯ ಶಿಥಿರೇವ ಅಂತನ್ನೋದೆಲ್ಲ ದೇವ, ಇದಕ್ಕೆಲ್ಲದಕ್ಕೂ ಕೂಡ ಈ ಸತ್ಯನಾಥಾಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತು ಸಾಯಣ ಭಾಷ್ಯ, ಭಟ್ಟ ಭಾಸ್ಕರರ ಭಾಷ್ಯ ಎಲ್ಲ ಕಡೆನೂ ಹಾಗೇ ಇದೆ. ಶಿಥಿರ ಅಂದ್ರೆ ಸುಮೋಚನ ಅಂತ ಒಂದು ಶಬ್ದವನ್ನ ಭಟ್ಟ ಭಾಸ್ಕರರು ಪ್ರಯೋಗ ಮಾಡಿದ್ದಾರೆ. ಸಡಿಲವಾಗಿ ಮೋಚನ ಮಾಡಲಿಕ್ಕೆ, ಬಿಡಿಸ್ಲಿಕ್ಕೆ ಬರುವಂಥವು. ಸಡಿಲವಾಗಿ ಬಿಡಿಸ್ಲಿಕ್ಕೆ ಬರುವಂಥದ್ದನ್ನು ಅನಾಯಾಸವಾಗಿ ಹೇಗೆ ಯಾರಾದರೂ ಬಿಡಿಸಿಯಾರೋ ಹಾಗೆ ನನ್ನ ಪಾಪಗಳನ್ನೆಲ್ಲ ಅನಾಯಾಸವಾಗಿ ನೀನು ಬೇಗ ಬೇಗ ಬಿಡಿಸಿ ಬಿಡು ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಕಿತವಾಸಹ ಯದ್ರಿಪುಹು ನ ದೀವಿ ಅನ್ನೋ ಕೆಲವು ಮಾತುಗಳೇನಿವೆ, ಇದಕ್ಕೆ ಸ್ವಲ್ಪ ವ್ಯತ್ಯಸ್ತವಾದ ಅರ್ಥವನ್ನ ನಾವು ಹೇಳಬೇಕಾಗ್ತದೆ. ಅದು ಈ ಮುಂದಿನಂತೆ ಕಾಣಿಸ್ತದೆ. ಕಿತವಾಸಹ ಅನ್ನೋ ಶಬ್ದಕ್ಕೆ ಭಟ್ಟ ಭಾಸ್ಕರರ ವ್ಯಾಖ್ಯಾನದಲ್ಲಿ ಸ್ವಾರ್ಥ ಸಾಧನ ಪರಾಹ ಕಿತವೇ ಅತಿ ಪ್ರವರ್ತಮಾನ, ತಮ್ಮ ಸ್ವಾರ್ಥ ಸಾಧನೆಯಲ್ಲಿ ಆಸಕ್ತರಾದವರು, ಜೂಜಾಟದಲ್ಲೇ ಹೆಚ್ಚು ಆಸಕ್ತರಾದವರು. ಋತ್ವಿಕ್ಗಳು ತಮ್ಮ ಸ್ವಾರ್ಥದಲ್ಲಿ ಆಸಕ್ತರಾದವರು, ಶುದ್ಧವಾದ ನಡೆ ನುಡಿ ಇಲ್ಲದೇ ಇದ್ದವರು ಅಂತ ಹಾಗೆ ಅವರು ಬರೆದಂತೆ ಕಾಣಿಸ್ತದೆ. ಯತ್ ಏನ ರಿರಿಪುಹು ನಾಶಿತವಂತಹ. ಋತ್ವಿಕ್ಗಳು, ಪುರೋಹಿತರಾದವರು ಸ್ವಾರ್ಥ ಸಾಧನ ಪರರಾಗಿ ತಮ್ಮ ಕಾರ್ಯವನ್ನೇ ನೋಡ್ತಾರೆ, ಯಜಮಾನನ ಕಾರ್ಯವನ್ನು ನೋಡುವುದಿಲ್ಲ. ಅವರು ಯಜಮಾನನ ಕಾರ್ಯವನ್ನು ಹಾಳುಗೆಡುತ್ತಾರೆ ಅಂತ ಈಗ ಅರ್ಥ ಬರೆದಂತಿದೆ. ಅಂತೂ ಕಿತವಾಸಹ ಅಂತ ಅನ್ನೋದಕ್ಕೆ ಜೂಜುಕೋರರು ಅಂತನೂ ಅರ್ಥ ಆಗಬಹುದು, ಅಥವಾ ಜೂಜುಕೋರರು ಅಂತ ಅರ್ಥ ಇಟ್ಕೊಳ್ಳೋದೇನೆ ಕೇವಲ ಸ್ವಾರ್ಥ ಸಾಧನ ಪರರು ಅಷ್ಟೇ ಅರ್ಥವನ್ನು ಕೂಡ ಇಟ್ಕೊಳ್ಬಹುದು. ಮುಂದೆ ನ ದೀವಿ ಅಂತಿದೆಯಲ್ಲ, ಆ ನ ದೀವಿ ಅಂತ ಅನ್ನೋದನ್ನ ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಶ್ರಮ ಪಡಬೇಕಾಯ್ತು. ಕೆಲವು ವಿದ್ವಾಂಸರ ಜೊತೆನೂ ಕೂಡ ಅದ್ರ ಬಗ್ಗೆ ಸಮಾಲೋಚನೆ ಮಾಡಬೇಕಾಯ್ತು. ಈ ಜೀವಿ ಅಂದ್ರೆ ಜೂಜಾಟದಲ್ಲಿ ನ ಅಂತ ಅನ್ನೋದಕ್ಕೆ ಆ ಇವ ಅನ್ನೋ ಅರ್ಥವನ್ನ ನಾನು ಹೇಳಿದ್ದೆ. ಜೂಜಾಟದಲ್ಲಿ ಜೂಜುಕೋರರು ತೊಡಗಿ ಹೇಗೆ ಧನವನ್ನ ಸ್ವಾರ್ಥಕ್ಕಾಗಿ ಗಳಿಸ್ತಾರೋ, ಎಲ್ಲ ಕಾರ್ಯವನ್ನು ಹಾಳು ಮಾಡ್ತಾರೋ ಹಾಗೆ ಅಂತ. ನ ಅನ್ನೋದಕ್ಕೆ ಇವ ಹೋಲಿಕೆ ಅಂತ ಅರ್ಥ ಇರುವುದು ವೈದಿಕ ಸಂಸ್ಕೃತದಲ್ಲಿ ಹೌದು. ಆದರೆ ಇಲ್ಲಿ ಭಟ್ಟ ಭಾಸ್ಕರರ ವ್ಯಾಖ್ಯಾನ ಪ್ರಕಾರ ಮತ್ತೆ ಸಾಯಣ ಭಾಷ್ಯದ ವ್ಯಾಖ್ಯಾನದ ಪ್ರಕಾರ ಈ ಜೂಜುಕೋರರು ಜೂಜಾಟದಲ್ಲಿ ನತು ದೇವನೇ ಸಮ್ಯಕ್ ವ್ಯವಸ್ಥಿತ, ಜೂಜಾಟವನ್ನು ಆಡುವುದೇ ಇದ್ರೂ ಕೂಡ ಈ ದೀಪಾವಳಿ ಮೊದಲಾದ ಸಂದರ್ಭದಲ್ಲಿ ಜೂಜಾಟ ಆಡ್ತಾರೆ. ವಿನೋದಕ್ಕಾಗಿ, ಒಂದಿಷ್ಟು ಸಮಯ ಹರಣಕ್ಕಾಗಿ ಬಂಧುಗಳು ಮಿತ್ರರೆಲ್ಲ ಸೇರಿ ಜೂಜಾಟ ಆಡುವುದಿದೆ. ಹಾಗೆ ಆಡಿ ಅದನ್ನು ಮುಗಿಸಿಬಿಡಬೇಕು ಹೊರತು ಅಲ್ಲಿ ಸ್ವಾರ್ಥ ಸಾಧನೆ, ಧನ ಸಂಪಾದನೆ, ಪರರ ವಂಚನೆ ಇತ್ಯಾದಿಗಳನ್ನ ಮಾಡಬಾರದು. ಹೀಗೆ ದೀವಿ ಅಂದ್ರೆ ಜೂಜಾಟದಲ್ಲಿ ಸರಿಯಾಗಿ ಪ್ರವೃತ್ತಿ ಮಾಡಲಿಲ್ಲ ಅನ್ನುವುದನ್ನು ನಿಷೇಧಾರ್ಥಕವಾಗಿಯೇ ಅವರು ಹೇಳಿದಂತೆ ಕಾಣಿಸ್ತಾರೆ.
ಆದ್ರಿಂದ ನಾವು ಕೂಡ ನಿಷೇಧಾರ್ಥಕವಾಗಿ ಆ ಶಬ್ದವನ್ನು ಇಟ್ಕೊಳ್ಳೋದೇ ಸರಿಯಾಗಿ ಅಂತ ನನಗೂ ಕಾಣಿಸ್ತದೆ. ಈ ಆಯಿ ಸತ್ಯನಾಥಾಚಾರ್ಯರ ವ್ಯಾಖ್ಯಾನದಲ್ಲಿ ದಿವಿ ದೇವನೇ ನ ಇವ ನ ಅನ್ನೋದಕ್ಕೆ ಇವ ಅಂತ ಅರ್ಥ ಅವರು ಬರೆದಿರೋದು ಹೌದು. ಆದರೆ ಆ ಅರ್ಥ ಯಾಕೋ ಅಷ್ಟು ಸಮಾಧಾನ ಅನ್ನಿಸದೆ ನ ಅನ್ನೋದನ್ನು ನಿಷೇಧಾರ್ಥಕವಾಗಿ ಇಟ್ಕೊಂಡು ಸ್ವಲ್ಪ ಅರ್ಥವನ್ನು ಬದಲು ಮಾಡ್ಕೊಂಡಿದ್ದೀವಿ. ಆದರೆ ಆ ಅರ್ಥ ತಪ್ಪೇನೂ ಅಲ್ಲ. ಆ ಸತ್ಯನಾಥಾಚಾರ್ಯ ವ್ಯಾಖ್ಯಾನವನ್ನೇ ಇಟ್ಕೊಂಡು ನಮ್ಮ ಗುರುಗಳಾದ ಹೈವನ ಪುರಾಣಿಕಾಚಾರ್ಯರು ಕೂಡ ನ ಅಂದ್ರೆ ಇವ ಅಂತೀಗ ಅನುವಾದ ಮಾಡಿದ್ದಾರೆ ಆ ಮಂತ್ರವನ್ನು. ಎರಡೂ ವ್ಯಾಖ್ಯಾನಗಳು ಇವೆ. ಅಂತೂ ಜೂಜಾಟದಲ್ಲಿ ಅವರು ತೊಡಗಿ ಸಂಪತ್ತನ್ನು ಹೇಗೆ ಹಾಳು ಮಾಡ್ತಾರೋ ಅನ್ನೋದು ಸುಂದರವಾದ ಅರ್ಥವೇ. ಆದರೂ ಕೆಲವು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ನ ಅನ್ನೋದನ್ನ ನಿಷೇಧಾರ್ಥಕವಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಕಂಡು ಬಂತು. ಅಂತೂ ಎರಡೂ ಅರ್ಥಗಳನ್ನು ಇಲ್ಲಿ ಹೇಳಿದ್ದೇನೆ. ಜೂಜಾಟದಲ್ಲಿ ಸರಿಯಾಗಿ ತೊಡಗದೆ ಹೇಗೆ ನ್ಯಾಯಸಮ್ಮತವಾಗಿ ಕೇವಲ ವಿನೋದಕ್ಕಾಗಿ ಆಡಬೇಕಾಗಿತ್ತೋ ಹಾಗೆ ಆಡದೆ ದುಡ್ಡಿಗಾಗಿ ಆಳಿ ಹಾಳು ಮಾಡುವಂತೆ ಈ ನಾವು ಕೂಡ ಭಗವಂತನೇ ನಿನ್ನ ಧರ್ಮವನ್ನ ನಾಶ ಮಾಡಿದ್ದೇವೆ ಅಂತ ಒಂದು ತಾತ್ಪರ್ಯ. ಇನ್ನೊಂದು ಜೂಜಾಟದಲ್ಲಿ ತೊಡಗಿ ದಿವಿ ನ ಅಂದ್ರೆ ಜೂಜಾಟದಲ್ಲಿ ತೊಡಗಿ ರಿರಿಪು ಎಲ್ಲವನ್ನೂ ನಾಶ ಮಾಡ್ತಾರೆ ಜೂಜುಕೋರರು. ಹಾಗೆ ನಾವು ಕೂಡ ಲೌಕಿಕ ಆಮೋದ ಪ್ರಮೋದಗಳಲ್ಲಿ ತೊಡಗಿ ನಿನ್ನ ಧರ್ಮವನ್ನು ಮರೆತಿದ್ದೇವೆ ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬಹುದು. ಮುಂದೆ ಅಲ್ಲಿ ಯದ್ವಾ ಘ ಅಂತಿದೆಯಲ್ಲ, ಆ ಘ ಅನ್ನುವುದಕ್ಕೆ ಘಂ ಪಾಪಂ ಅಂತ ಈ ಸತ್ಯನಾಥಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಘಂ ಪಾಪಂ ಸತ್ಯಂ ಅವಶ್ಯಂ ಜ್ಞಾತ್ವೈವ ಕೃತಂ. ಕೆಲವು ಪಾಪಗಳನ್ನು ತಿಳಿದೇ ಮಾಡಿದ್ದೇವೆ, ಕೆಲವು ಪಾಪಗಳನ್ನ ತಿಳಿಯದೇ ಮಾಡಿದ್ದೇವೆ. ನ ವಿದ್ಮ ತಿಳಿಯದೇ ಮಾಡಿದ್ದೇವೆ ಅಂತ ಹೀಗೆ ಘ ಅನ್ನೋದಕ್ಕೆ ಪಾಪ ಅಂತ ಅರ್ಥ ಅವ್ರು ಮಾಡಿದ್ದಾರೆ. ಆದರೆ ನಾವೆಲ್ಲ ಸಮಾಲೋಚನೆ ಮಾಡಿದಾಗ ಘ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅರ್ಥ ಅಷ್ಟ್ಯಾಕೂ ಉಚಿತವಾಗಿ ಕಾಣಲಿಲ್ಲ. ಆದ್ರಿಂದ ಪಾಪ ಅಂತನೇ ಅರ್ಥ ಬರಬೇಕು ಅಂತಿದ್ರೆ ಅಘ ಯದ್ವಾ ಅಘ ಅಂತ ಪದಚ್ಛೇದ ಮಾಡ್ಕೊಂಡ್ಬಿಟ್ರೆ ಆಗ್ಬಹುದು. ಭಟ್ಟಭಾಸ್ಕರರು ತಮ್ಮ ಭಾಷ್ಯದಲ್ಲಿ ಉಪಯೋಗ ಮಾಡಿರುವಂತಹ ಪದಪಾಠ ಘ ಅಂತಾನೆ ಇದೆ, ಅಘ ಅಂತೇನೂ ಇಲ್ಲ. ಆದರೂ ಪದಪಾಠವನ್ನು ಹೀಗೆ ಮಾಡಬೇಕು ಅಂತ ಅದನ್ನು ನಿಯಮಿಸುವವರು ಯಾರೂ ಇಲ್ಲ. ಆದ್ರಿಂದ ಅಘ ಅಂತನೂ ಒಂದು ಪದಚ್ಛೇದ ಮಾಡಬಹುದು ಅಂತ ನಮಗೆ ಕಾಣಿಸ್ತು. ಅಘ ಅಂದ್ರೆ ಎಲ್ಲಾ ಪಾಪಗಳನ್ನು, ಸತ್ಯಂ ಅದು ನಾವು ತಿಳಿದು ಮಾಡಿರಬಹುದು, ತಿಳಿಯದೇನೂ ಮಾಡಿರಬಹುದು. ಇಲ್ಲದೆ ಹೋದ್ರೆ ಘ ಅನ್ನೋದಕ್ಕೆ ಭಟ್ಟಭಾಸ್ಕರದ ವ್ಯಾಖ್ಯಾನದಲ್ಲಿ ಪಾದಪೂರಣೆಗಾಗಿ ಅಂತ ಹೇಳ್ತಾರೆ. ಸುಮ್ಮನೆ ಯಾವುದೇ ಉದ್ದೇಶ ಇಲ್ಲದೇನೆ ಪಾದಪೂರ್ಣೆಗಾಗಿ ವೇದದಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅಂತ ಅನ್ನೋದು ಅಷ್ಟು ಉಚಿತ ಅಲ್ಲ. ಆದ್ರಿಂದ ಪ್ರಸಿದ್ಧವ್ವ ಅಂತ ಅವರೇ ಹೇಳ್ತಾರೆ, ಮತ್ತೆ ಪಾದಪೂರ್ಣೆಗಾಗಿ ಅಥವಾ ಪ್ರಸಿದ್ಧಿಗಾಗಿ ಅಂತ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಘ ಅನ್ನೋದಕ್ಕೆ ನಿಶ್ಚಯ ಅವಧಾರಣ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹಿಂದೆ ಕೆಲವು ಮಂತ್ರಗಳಿಗೆ ಆ ಅರ್ಥವನ್ನು ಹೇಳಿದ್ದೆ ನಾನು. ಆ ದೃಷ್ಟಿಯಿಂದ ಯದ್ವಾ ಸತ್ಯಂ ಘ ಅಂದ್ರೆ ಸತ್ಯವೇ ಆಗಿರುವ ಮಾಡಿದ್ದು ಹೌದು, ಆದರೆ ನವಿದ್ಮ ತಿಳಿಯದೇ ಮಾಡಿದ್ದೇವೆ. ಹೀಗೆ ಅದಕ್ಕೆ ಅರ್ಥವನ್ನ ಮಾಡಬಹುದು. ಅಂತೂ ಆ ಘ ಅನ್ನೋದಕ್ಕೆ ಪಾಪ ಅಂತ ಅರ್ಥವನ್ನ ಸತ್ಯನಾಥಾಚಾರ್ಯ ಹೇಳಿದ್ದಾರೆ. ಅದು ಅಷ್ಟೇ ಉಚಿತ ಕಾಣಿಸೋದಿಲ್ಲ, ಅದೊಂದನ್ನು ಪರಿತ್ಯಜಿಸೋದು ಒಳ್ಳೆಯದು. ಹಾಗೆ ಕೇವಲ ಘ ಅನ್ನೋದು ಪಾಪ ಅಂತ ಎಲ್ಲಿಯೂ ಅರ್ಥ ಇಲ್ಲ, ಅಘ ಅಂತ ಪದಚ್ಛೇದ ಮಾಡ್ಕೊಳ್ಳೋದು ಒಳ್ಳೆಯದು. ಅದಿಲ್ಲದೆ ಹೋದ್ರೆ ಘ ಅನ್ನೋದನ್ನ ನಿಶ್ಚಯಾರ್ಥಕ ಅಂತ ವ್ಯಾಖ್ಯಾನ ಮಾಡುವುದು ಇನ್ನೂ ಉಚಿತ. ಕೊನೆಯದಾಗಿ ಒಂದು ಬಾರಿ ಅದರ ಅನ್ವಯಾರ್ಥ ಹೇಳ್ತೇನೆ. ದೇವ ವರುಣ, ದೇವನಾದ ವರುಣನೇ ಜೂಜಾಟದಲ್ಲಿ ತೊಡಗಿ ಈ ಜೂಜುಕೋರರು ಎಲ್ಲವನ್ನೂ ಕೂಡ ಹಾಳು ಮಾಡ್ತಾರೆ. ಅದರಂತೆ ನಾವು ಕೂಡ ಸತ್ಯವಾಗಿಯೂ ಧರ್ಮವನ್ನು ತಿಳಿಯದೆ ಪಾಪವನ್ನು ಮಾಡಿದ್ದೇವೆ. ಅದೆಲ್ಲವನ್ನು ನೀನು ಸಡಿಲವಾದ ಗಂಟುಗಳನ್ನು ಹೇಗೆ ಬಿಡಿಸ್ತಾರೋ ಜನ, ಅದರಂತೆ ನೀನು ಕೂಡ ನಮ್ಮ ಪಾಪಗಳ ಗಂಟುಗಳನ್ನ ಸುಲಭವಾಗಿ ನೀನು ಬಿಡಿಸಬೇಕು. ಅದರಿಂದ ನಾವೆಲ್ಲರೂ ಕೂಡ ನಿನಗೆ ಪ್ರಿಯರಾಗ್ತೇವೆ ಅಂತ ಅದರ ತಾತ್ಪರ್ಯ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ ಅಂತ
ಅಂತ ಭಾಗವತದಲ್ಲಿ ದೃಷ್ಟಿನ್ ದೃಷ್ಟೇ ಪರಾವರೆ ಅಂತ ಈ ಶ್ವೇತಾಶ್ವತರ ಉಪನಿಷತ್ನಲ್ಲಿದೆ. ಹೃದಯದ ಗಂಟು ಒಡಿತದೆ ಅಂತ. ಆ ಥರ ಇದು ಕೂಡ ಭಾಗವತದಲ್ಲಿ ಮತ್ತು ಶ್ವೇತಾಶ್ವತರ ಉಪನಿಷತ್ನಲ್ಲಿ ಬಂದಿರುವುದು. ಭಗವಂತನನ್ನು ಕಂಡಾಗ ಹೃದಯದ ಗಂಟು ಒಡಿತದೆ, ಲಿಂಗದೇಹ ಭಗ್ನ ಆಗ್ತದೆ ಅಂತ. ಹೀಗೆ ಭಗವಂತ ಅದನ್ನು ಬಿಡಿಸಲಿಕ್ಕೆ ಕೂತರೆ ತುಂಬಾ ಸಡಿಲವಾಗಿ ಅವನು ಅದನ್ನ ಇದ್ದದನ್ನು ಹೇಗೆ ಬಿಡಿಸ್ತಾನೋ ಹಾಗೆ ಎಷ್ಟೇ ಬಿಗುವಾಗಿದ್ರೂ, ವಸ್ತುತಃ ಇದು ಬಿಗುವಾಗೇ ಇದೆ ನಮ್ಮ ಗಂಟು, ಆದರೆ ಅದನ್ನು ಸಡಿಲವಾದ ಗಂಟನ್ನು ಬಿಡಿಸುವಂತೆ ಲೀಲೆಯಿಂದ ಬಿಡಿಸಿಬಿಡ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಅದರ ಅರ್ಥ ಆಗಿದೆ. ಈ ಮಂತ್ರಕ್ಕೆ ಆ ಶಿಥಿರ ಅಂತನ್ನುವುದಕ್ಕೆ ಕೆಲವು ಕಡೆ ಕಲ್ಲುಗಳನ್ನು ಹೇಗೆ ಬಿಡಿಸ್ತಾರೋ ಹಾಗೆ ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ಆದರೆ ಮೂಲ ಶಿಥಿರ ಅಂತ ವೈದಿಕ ಶಬ್ದ ಏನಿದೆ ಅದನ್ನ ಆಯಿ ಸತ್ಯನಾಥಾಚಾರ್ಯರು ಶಿಥಿಲಾನಿ ಇವ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಮುದ್ರಿತ ಪುಸ್ತಕಗಳಲ್ಲಿ ಥೀ ಹೊರಟೋಗಿಬಿಟ್ಟಿದೆ, ಶಿಲಾನಿ ಇವ ಅಂತ ಆಗಿದೆ. ಶಿಲಾನಿ ಇವ ಅಂತಿದ್ದುದನ್ನೇ ಕೆಲವರು ಅನುವಾದ ಮಾಡುವರು ಕಲ್ಲು ಅಂತ ಅನುವಾದ ಮಾಡಿಬಿಟ್ಟಿದ್ದಾರೆ. ವಸ್ತುತಃ ಆಯಿ ಸತ್ಯನಾಥಾಚಾರ್ಯ ವ್ಯಾಖ್ಯಾನದಲ್ಲಿ ಸರಿಯಾಗಿತ್ತದು, ಮೂಲ ಇದ್ದದ್ದು ಸರಿ ಇತ್ತು. ಘ ಅನ್ನೋದಕ್ಕೆ ಪಾಪ ಅಂತ ಅವ್ರು ಅರ್ಥ ಮಾಡಿದ್ದು ನಮಗೆ ಸರಿ ಕಾಣಲಿಲ್ಲ ಹೊರತುಪಡಿಸಿದರೆ, ಶಿಥಿರ ಅನ್ನೋ ಶಬ್ದಕ್ಕೆ ಶಿಥಿಲ ಅಂತ ಅವ್ರು ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಶಿಥಿರ ಮೂಲ ಶಬ್ದ ಸಂಸ್ಕೃತದ್ದು, ವೇದದ್ದು. ಶಿಥಿಲ ಅನ್ನುವುದು ಲೌಕಿಕ ಸಂಸ್ಕೃತದ ಶಬ್ದ, ನಮಗೆ ಪರಿಚಿತ ಇರುವಂಥದ್ದು. ಆದರೆ ಅಲ್ಲಿ ಥೀ ಮುದ್ರಣದ ದೋಷದಿಂದಾಗಿ ತಪ್ಪಿ ಹೋಗಿರುವುದರಿಂದ ಅದು ಕಲ್ಲು ಅಂತ ಕಾಣಿಸ್ತದೆ ಕೆಲವರಿಗೆ, ಹಾಗೆ ಕೆಲವರು ಅನುವಾದ ಮಾಡಿದ್ದಾರೆ. ಅಂಥದನ್ನು ಯಾವುದೇ ಸಂಶಯ ಇಲ್ಲದೇನೆ ತೆಗೆದುಹಾಕಿಬಿಡಿ. ಅದನ್ನ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿ ನಾನು ಹೇಳ್ತಿದ್ದೇನೆ. ಅದರಿಂದ ಸಡಿಲವಾದ ಗಂಟುಗಳನ್ನು ಹೇಗೆ ಬಿಡಿಸಲಿಕ್ಕೆ ಸಾಧ್ಯವೋ ಸುಲಭವಾಗಿ ಬೇಗನೆ, ಹಾಗೆ ನೀನು ನಮ್ಮ ಪಾಪಗಳನ್ನೆಲ್ಲ ಬಿಡಿಸುವಂತ ಅದರ ತಾತ್ಪರ್ಯ.